ಏಬೆಲ್ ತನ್ನ ಪೆಟ್ಟಿಗೆಯಿಂದ ಒಂದು ಹಳೆಯ ಪುಸ್ತಕವನ್ನು ಕೈಗೆತ್ತಿಕೊಂಡು ಅದರ ಒಳಗಡೆ ಭದ್ರವಾಗಿಟ್ಟಿದ್ದ ಒಂದು ಹಳೆಯ ಫೋಟೋವನ್ನು ಹೊರಗೆ ತೆಗೆದ. ಅದು ಕ್ವೀನ್ಸ್ ಪಬ್ಲಿಕ್ ಶಾಲೆಯ ಶಾಲಾ ಫೋಟೋ ಆಗಿತ್ತು. ಆ ಫೋಟೋದಲ್ಲಿ ತನ್ನ ಪಕ್ಕದಲ್ಲಿ ಎರಡೂ ಬದಿಗೆ ಕೂದಲು ಬನ್ ಮಾಡಿ ಕಟ್ಟಿ ಒಂದು ಗೊಂಬೆಯಂತೆ ಕೂತಿದ್ದ ಇಶಾನಿಯ ಚಿತ್ರದ ಮೇಲೆ ಅವನ ಕಣ್ಣುಗಳು ನೆಟ್ಟವು. ಅವಳು ಎಷ್ಟು ಕ್ಯೂಟ್ ಆಗಿದ್ದಾಳೆ, ತುಂಟಿ. ಮೊದಲು ಅವಳೊಂದಿಗೆ ಇದ್ದ ಶತ್ರುತ್ವ, ಆಮೇಲೆ ಅವಳನ್ನ ತನ್ನ ಪ್ರಿಯ ಗೆಳತಿಯನ್ನಾಗಿ ಮಾಡಿಕೊಂಡಿದ್ದು, ನಂತರ ಯಾವಾಗಲೂ ಅವಳು ದೂರ ಹೋದಾಗ ತಿಳಿಯದೆಯೇ ಅವಳ ಮೇಲೆ ಹುಟ್ಟಿದಂತಹ ಪ್ರೇಮ, ಎಲ್ಲವೂ ಅವನ ಮನಸ್ಸಿನಲ್ಲಿ ತುಂಬಿ ಬಂದವು. ಒಂದು ಹನಿ ಕಣ್ಣೀರು ಕೆನ್ನೆ ಮೇಲೆ ಹರಿಯಿತು. ತನ್ನ ಪ್ರೇಮದ ವಿಷಯ ಇಶಾನಿಗೆ ಎಂದಿಗೂ ತಿಳಿಬಾರದು. ತಿಳಿಯದರೆ ಅವಳು ನನ್ನನ್ನು ದ್ವೇಷಿಸಬಹುದು. ಗತಿ ಇಲ್ಲದವನ ಪ್ರೇಮ, ಅದೇ ತನಗೆ ಇಶಾನಿ ಮೇಲಿರೋ ಪ್ರೀತಿ. ತನಗೆ ಅರ್ಹತೆ ಇಲ್ಲ, ತಾನೀಗ ಅವರ ಮನೆಯಲ್ಲಿ ಆಶ್ರಯ ಪಡೆದವನು ಮಾತ್ರ. ಈ ಏಬೆಲ್ ಎಂದಿಗೂ ನಂಬಿಕೆ ದ್ರೋಹ ಮಾಡೋದಿಲ್ಲ. ಅಷ್ಟಕ್ಕೂ ಇಶಾನಿ ಈಗ ಎಷ್ಟು ಸಂತೋಷವಾಗಿದ್ದಾಳೆ. ಅವಳಿಗೆ ವಿಜಯೇ ಸರಿಯಾದ ಜೋಡಿ. ಆ ನೋವಿನ ನಡುವೆಯೂ ಅವನು ಒಮ್ಮೆ ನಗ್ತ. ಊಟಕ್ಕೆ ಕರೆಯೋದಕ್ಕೆ ಏಬೆಲ್ನ ರೂಮಿಗೆ ಬಂದ ಆದಿ ಸರಿಯಾಗಿ ಈ ದೃಶ್ಯಗಳನ್ನ ನೋಡ್ದ. ಆದರೆ ಆಗ ಅದರ ಬಗ್ಗೆ ಏನೂ ಕೇಳದೆ ಏಬೆಲ್ನನ್ನು ಊಟಕ್ಕೆ ಕರೆದ. ದೀಕ್ಷಾ ಮತ್ತು ಇಶಾನಿ ಸೇರಿ ಎಲ್ರಿಗೂ ಊಟವನ್ನು ಬಡಿಸಿದ್ರು. ನಂತರ ಅವರು ಕೂಡ ಕೂತರು. ಏಬೆಲ್ನ ಪಕ್ಕದಲ್ಲೇ ಇಶಾನಿ ಕೂತಿದ್ಲು. ಇದನ್ನು ಕಂಡ ಆ ಮೂವರು ತುಂಟ ತಮ್ಮಂದಿರು ಅವರನ್ನೇ ನೋಡ್ತಾ ಇದ್ರು. ನಮ್ಮ ಅಕ್ಕ ಮತ್ತು ಏಬೆಲನ್ನ ಎಷ್ಟು ಪರ್ಫೆಕ್ಟ್ ಜೋಡಿ ಅಲ್ವಾ ಅಂತ ಅಕ್ಕು ಆದಿ ಕಿವಿಯಲ್ಲಿ ಮೆಲ್ಲನೆ ಹೇಳ್ದ. ಅದನ್ನು ಕಂಡು ಅಪ್ಪು ಕೂಡ ಆದಿ ಹತ್ರ ಅದು ಏನು ವಿಷಯ ಅಂತ ಹೇಳ್ದ. ಹೇಯ್ ಅಂತ ವಿಕ್ರಮ್ ಜೋರಾಗಿ ಕೂಗಿದಾಗ ಎಲ್ಲರೂ ಒಂದು ಕ್ಷಣ ಬೆಚ್ಚಿ ಬಿದ್ದರು. ಆ ಮೂವರು ಹೆದರಿ ವಿಕ್ರಮ್ನ ಮುಖವನ್ನು ನೋಡಿದ್ರು. ಏನದು, ಊಟ ಮಾಡುವಾಗ ಅಷ್ಟೊಂದು ಗುಸುಗುಸು ರಹಸ್ಯ ಯಾಕೆ, ಅಂಥದ್ದೇನು? ಅದು ಅಪ್ಪ. ಸರಿ, ಮತ್ತೆ ಅದೇ ಮಾಡಬೇಡಿ. ಊಟ ಮಾಡುವಾಗ ಸುಮ್ಮನೆ ಕೂತು ಊಟ ಮಾಡಬೇಕು, ಅರ್ಥ ಆಗ್ತಿದೆಯಾ ನಿಮಗೆ? ಸರಿಯಪ್ಪ, ಸಾರಿ. ಸುಮ್ಮನೆ ಊಟ ಮಾಡಿ ಮೂವರು ಅಂತ ಹೇಳಿ ಏಬೆಲ್ನ ಕಡೆ ನೋಡಿದಾಗ ಅವನು ಹೆದರಿ ತನ್ನನ್ನೇ ನೋಡ್ತಾ ಇರೋದು ವಿಕ್ರಮ್ಗೆ ಕಾಣ್ತು. ಏನಾಯಿತು ಏಬೆಲ್, ಎದುರು ಬಿಟ್ಯಾ? ಇವರಿಗೆ ಆಗಾಗ ಹೀಗೆ ಬೈತಿರ್ತೀನಿ, ಅದನ್ನೆಲ್ಲ ಕಂಡು ನೀನು ಹೆದರಬೇಡ ಆಯಿತಾ? ಅಲ್ಲ, ಇದೇನು ಹೀಗೆ ಅಕ್ಕಿ ಅರಸಂದೆ ತಿಂತಿದೀಯಾ? ಬೇಗ ಊಟ ಮುಗಿಸು. ಊಟ ಮುಗಿಸಿ ವಿಕ್ರಮ್ ಹಾಲಿಗೆ ಬಂದಾಗ ಅಲ್ಲೂ ಆ ಮೂವರು ಕೂತು ಗುಸುಗುಸು ಮಾತಾಡ್ತಾ ಇದ್ರು. ಅಲ್ಲ, ನಿಮಗೆ ಅಷ್ಟೊಂದು ಮಾತಾಡೋದಕ್ಕೆ ಏನಿದೆ? ಆಗ್ಲಿಂದ ನೋಡ್ತಿದ್ದೀನಿ ಮೂವರು ಒಬ್ರಿಗೊಬ್ರು ಕಿವಿ ಹತ್ರ ಹೋಗಿ ಮಾತಾಡ್ಕೊಂಡು ಕಿವಿನೇ ತಿನ್ಬಿಡೋತಿದ್ದೀರಿ. ವಿಕ್ರಮ್ ಅಷ್ಟು ಹೇಳಿದ್ರು ಆ ಮೂವರು ಅವನನ್ನು ಗಣನೆಗೆ ತೆಗೆದುಕೊಳ್ಳಿಲ್ಲ. ಮೂವರು ಮುಖ ತಿರುಗಿಸಿ ಕೂತರು. ಅಷ್ಟರಲ್ಲಿ ದೀಕ್ಷಾ ಕೂಡ ಹಾಲಿಗೆ ಬಂದಳು. ಇದೇನಿದು, ನನ್ನ ಮಕ್ಕಳು ಹೀಗೆ ಮುಖ ತಿರುಗಿಸಿ ಕೂತಿದ್ದಾರೆ ಅಂತ ದೀಕ್ಷಾ ಕೇಳಿದ್ಲು. ಅಮ್ಮ, ನಿಮ್ಮ ಈ ರಾಕ್ಷಸ ಗಂಡ ಇದ್ದಾರಲ್ಲ, ಅವ್ರು ನಮ್ಮನ್ನು ಆ ಏಬೆಲ್ ಅಣ್ಣನ ಮುಂದೆ ಬೈದರು, ಅದಕ್ಕೆ ನಮಗೆ ಬೇಜಾರಾಗಿದೆ. ಅದು ಹೌದು, ನೀವ್ಯಾಕೆ ನನ್ನ ಮಕ್ಕಳನ್ನು ಏಬೆಲ್ ಮುಂದೆ ಬೈದ್ರಿ? ಆ ಹುಡುಗ ಇವರ ಬಗ್ಗೆ ಏನು ಅಂದ್ಕೊಂಡಿರಬಹುದು? ಇವ್ರು ಮೊದಲೇ ತುಂಟರು ಅಂತ ಅವನಿಗೆ ಗೊತ್ತು. ನೀವು ಬೈದ ಮೇಲೆ ಅದು ಇನ್ನೂ ಖಚಿತ ಆಗಿರುತ್ತೆ ಅಲ್ವಾ ಅಂತ ದೀಕ್ಷಾ ನಗ್ತಾ ವಿಕ್ರಮ್ಗೆ ಕಣ್ಣು ಹೊಡೆದ್ಲು. ಅಮ್ಮ ಅಂತ ಮೂವರು ಹಲ್ಲು ಕಡಿದ್ರು. ಏನಮ್ಮ ಅಪ್ಪ ಇಬ್ಬರು ಸೇರಿ ನನ್ನ ಬಂಗಾರಗಳನ್ನ ಹೀಗೆ ಆಟ ಆಡಿಸ್ತಿದ್ದೀರಿ? ಇಶಾನಿ ಕೇಳಿದ್ಲು. ಇಶಾನಿ, ನಿನ್ನ ತಮ್ಮಂದಿರು ಅಪ್ಪನ ಮೇಲೆ ಪ್ರತಿಭಟನೆ ಮಾಡ್ತಿದ್ದಾರೆ. ಆಗ ಬೈದಿದ್ದಕ್ಕೆ ಇವರಿಗೆ ಕೋಪ ಬಂದಿದೆ. ಹೋಗಲಿ ಬಿಡಿ, ನಮ್ಮಪ್ಪ ಅಲ್ವಾ, ಕ್ಷಮಿಸ್ಬಿಡಿ. ಹ್ಞೂ, ಅಕ್ಕ ಹಿಡ್ದಕ್ಕೆ ನಾವು ಕ್ಷಮಿಸ್ತಿದ್ದೀವಿ ಆಯಿತಾ ಅಂತ ವಿಕ್ರಮ್ನ ಕೋಡೆ ನೋಡಿ ಜಬರ್ದಸ್ತಾಗಿ ಹೇಳಿ ಮೂವರು ಓಡ್ಬಂದು ವಿಕ್ರಮ್ನ ಮಡಿಲಲ್ಲಿ ಕೂತರು. ಆಮೇಲೆ ಅಪ್ಪ ಮತ್ತು ಮಕ್ಕಳ ನಡುವೆ ಆಟ, ನಗು, ಗಲಾಟೆ ಶುರುವಾಯಿತು. ಆ ಸಂತೋಷಕ್ಕೆ ಇಶಾನಿ ಮತ್ತು ದೀಕ್ಷಾ ಕೂಡ ಜೊತೆಯಾದರು. ಇದನ್ನೆಲ್ಲ ನೋಡುತ್ತಾ ಏಬೆಲ್ ಅಲ್ಲಿಗೆ ಬಂದ. ಒಂದು ಕ್ಷಣ ಅವರ ಪ್ರೀತಿಯ ಸನ್ನಿವೇಶವನ್ನು ನೋಡಿ ಅಲ್ಲೇ ನಿಂತು ಹೋದ. ಇದರೊಳಗೆ ಎಲ್ಲೋ ಒಂದು ನೋವು ಕಾಣಿಸ್ಕೊಳ್ತು. ಪಪ್ಪ ಮತ್ತು ಮಮ್ಮಿಯ ಮುಖ ಕಣ್ಮುಂದೆ ಬಂತು. ಸ್ವಲ್ಪ ಹೊತ್ತು ಅವರನ್ನ ನೋಡಿ ಅವನು ವಾಪಸ್
ಹೋಗೋದಕ್ಕೆ ಹೊರಟಾಗ, ಏಬೆಲ್, ವಿಕ್ರಮ್ನ ಕರೆಯನ್ನು ಕೇಳಿ ಅವನು ನಿಂತ. ಆಗಲೇ ಎಲ್ಲರೂ ಏಬೆಲಲ್ಲಿ ನಿಂತಿರೋದನ್ನು ಗಮನಿಸಿದ್ದು. ಇಲ್ಬಾ, ವಿಕ್ರಮ್ ಕರೆದಾಗ ಅವನ ಹತ್ರ ಹೋದ. ವಿಕ್ರಮ್ ಅವನನ್ನು ತನ್ನ ಪಕ್ಕದಲ್ಲೇ ಕೂರಿಸ್ಕೊಂಡ. ಯಾಕೆ ಇಲ್ಲಿವರೆಗೆ ಬಂದು ವಾಪಸ್ ಹೋಗ್ತಿದೆಯಲ್ಲ? ಅದು ನೀನು ಈ ಮನೆಯ ಒಬ್ಬ ಸದಸ್ಯ ಆದ್ದರಿಂದ ನಮ್ಮ ಜೊತೆ ಕೂತು ಮಾತಾಡೋದಕ್ಕೆ ನಿನಗೂ ಪೂರ್ಣ ಸ್ವಾತಂತ್ರ್ಯ ಇದೆ, ಅರ್ಥ ಆಯ್ತಾ ಅಂತ ವಿಕ್ರಮ್ ಏಬೆಲ್ನನ್ನು ಅಪ್ಕೊಂಡಾಗ ಅವನು ವಿಕ್ರಮ್ನ ಹೆಗಲ ಮೇಲೆ ವಾಲಿ ಕಣ್ಣೀರನ್ನು ಹಾಕ್ದ. ವಿಕ್ರಮ್ ಅವನನ್ನು ಸಮಾಧಾನಪಡಿಸ್ದ. ಇಶಾನಿಗೆ ಏಬೆಲ್ನನ್ನು ಕಂಡಾಗ ತುಂಬಾ ನೋವಾಯಿತು. ಪಾಪ, ಈ ಚಿಕ್ಕ ವಯಸ್ಸಿನಲ್ಲಿ ಎಷ್ಟು ಅನುಭವಿಸಿದ್ದಾನೆ. ಅವಳಿಗೆ ಅವನ ಮೇಲೆ ತುಂಬ ಪ್ರೀತಿ ಮತ್ತು ಗೌರವ ಮೂಡಿತು. ಸರಿ, ಈಗ ತುಂಬ ಹೊತ್ತಾಯಿತು, ನಾಳೆ ಎಲ್ಲರೂ ಹೋಗಬೇಕಲ್ವೇ? ಹೋಗಿ ಮಲಗಿ. ಏಬೆಲ್ ಮಗನೇ, ನೀನು ಹೋಗಿ ಮಲಗು, ನಿನಗೆ ಸುಸ್ತಾಗಿರುತ್ತೆ, ದೀಕ್ಷಾ ಕೂಡ ಹೇಳಿದ್ಲು. ಸರಿಯಮ್ಮ, ಈಗೋ ಇದನ್ನ ಕುಡಿ, ಬಾದಾಮಿ ಹಾಲು. ದೀಕ್ಷಾ ಪ್ರೀತಿಯಿಂದ ಕೊಟ್ಟ ಹಾಲನ್ನು ಅವನು ಕುಡ್ದ. ಅಮ್ಮ, ನಾವು ಇವತ್ತು ಏಬೆಲಣ್ಣನ ಜೊತೆ ಮಲಗೋದಾ? ಹೋಗ್ರೋ, ನೀವು ಹೋಗಿ ಅವನ ನಿದ್ದೆ ಕೆಡಿಸ್ಬೇಡಿ, ನಿಮ್ಮ ರೂಮಿಗೆ ಹೋಗಿ ಮಲಗಿ. ಪರವಾಗಿಲ್ಲ, ಅವ್ರು ಬರಲಿ ಅಮ್ಮ, ಏಬೆಲ್ ಅಂದ. ಇವತ್ತು ಬೇಡ ಏಬೆಲ್, ಇವರು ನಿನ್ನ ಮಲಗೋದಕ್ಕೆ ಬಿಡೋದಿಲ್ಲ, ನೀನು ಹೋಗು ಅಂತ ವಿಕ್ರಮ್ ಹೇಳಿದ ಮೇಲೆ ಏಬೆಲ್ ಎಲ್ರಿಗೂ ಶುಭರಾತ್ರಿ ಹೇಳಿ ಹೋದ. ಇಶಾನಿ ಕೂಡ ತನ್ನ ರೂಮಿಗೆ ಹೋದ್ಲು. ತಮ್ಮಂದಿರು ಕೂಡ ಮುಖ ಊದಿಸ್ಕೊಂಡು ಹೋಗಿ ಮಲಗಿದ್ರು. ವಿಕ್ರಮ್ ಸ್ನಾನ ಮಾಡಿ ಬಂದಾಗ ದೀಕ್ಷಾ ರೂಮ್ನಲ್ಲಿ ಇರಲಿಲ್ಲ. ಬಾಲ್ಕನಿ ಬಾಗಿಲು ತಿರೋದನ್ನು ಕಂಡು ಅಲ್ಲಿಗೆ ಹೋದ. ಅವಳು ಚಂದ್ರನ ಬೆಳಕಿನ ಆಕಾಶವನ್ನು ನೋಡ್ತಾ ನಿಂತಿದ್ಲು. ವಿಕ್ರಮ್ ಅವಳ ಹಿಂದೆ ಹೋಗಿ ಅವಳನ್ನು ಅಪ್ಕೊಂಡ. ಅವನು ಕೂಡ ಅವನಿಗೆ ಹೊರ್ಕೊಂಡ್ಳು. ಏನಿದು, ನನ್ನ ಹೆಂಡತಿ ಹೀಗೆ ಆಕಾಶ ನೋಡ್ತಾ ನಿಂತಿದ್ದಾಳೆ? ನಾನು ಆ ನಕ್ಷತ್ರಗಳ ಗುಂಪಿನಲ್ಲಿ ಏಬೆಲ್ನ ಅಪ್ಪ ಅಮ್ಮನನ್ನು ಹುಡುಕ್ತಾ ಇದ್ದೆ ವಿಕ್ರಮ್ ಅವರೇ. ಅವನು ನಮ್ಮ ಜೊತೆ ಇರೋದನ್ನು ನೋಡಿ ಅವರಿಗೂ ಸಂತೋಷ ಆಗಿರುತ್ತೆ ಅಲ್ವಾ? ಖಂಡಿತ. ಇಷ್ಟು ದಿನ ಆ ಆತ್ಮಗಳು ಮಗನ ಬಗ್ಗೆ ಚಿಂತಿಸ್ತಿದ್ವು, ಇನ್ಮೇಲೆ ಅವ್ರು ಶಾಂತಿಯಿಂದ ಇರ್ತಾರೆ. ಸರಿ, ಅವ್ರ ಜೊತೆ ಮಾತಾಡಿ ಮುಗಿದಿದ್ರೆ ಈಗ ನನ್ನ ಹೆಂಡತಿ ಜೊತೆ ನಾನು ಸ್ವಲ್ಪ ಮಾತಾಡಬೇಕು. ಏನು? ವಿಕ್ರಮ್ ಅವಳನ್ನು ಎತ್ಕೊಂಡು ಒಳಗಡೆ ಹೋದ. ಪ್ರೇಮ ತುಂಬಿದ ಆ ರಾತ್ರಿಯಲ್ಲಿ ಅವರಿಬ್ಬರು ಒಂದಾದರು. ಅವರ ಪ್ರೀತಿಯನ್ನು ಕಂಡು ನಾಚಿ ಚಂದಿರ ಮೋಡದ ಮರೆಯಲ್ಲಿ ಅಡಗಿಕೊಂಡ. ಬೆಳಗ್ಗೆ 5 ಗಂಟೆಯ ಅಲಾರಾಮ್ ಹೊಡೆದಾಗ ವಿಕ್ರಮ್ ಅದನ್ನು ಆಫ್ ಮಾಡಿ ದೀಕ್ಷಾಳನ್ನು ಇನ್ನೂ ಹತ್ತಿರಕ್ಕೆ ಎಳ್ಕೊಂಡ. ನಿದ್ರೆಯಲ್ಲಿದ್ದ ದೀಕ್ಷಾ ಕಣ್ತೆರೆದು ನೋಡಿದಾಗ ವಿಕ್ರಮ್ ಅವಳನ್ನೇ ನೋಡ್ತಾ ನಗ್ತಾ ಇರೋದು ಕಾಣಿತು. ಆ ನೋಟಕ್ಕೆ ಅವಳು ಮುಜುಗರವನ್ನು ಅನುಭವಿಸಿದ್ಲು. ಏನದು? ಆತ ಸರಿರಿ, ನಾನು ಹೇಳಬೇಕು. ಇನ್ನೂ 5 ಗಂಟೆ ಅಷ್ಟೇ ಅಲ್ವಾ? ಇವತ್ತು ಮಕ್ಕಳಿಗೆ ಕ್ಲಾಸ್ ಇಲ್ಲ, ಯಾಕಿಷ್ಟು ಬೇಗ ಹೇಳಬೇಕು? ದೀಕ್ಷಾ ಕೊಂಚ ಹೊತ್ತು ಒಪ್ಕೊಂಡೇ ಮಲಗಿರು. ಅಯ್ಯೋ, ಆ ಆಸೆಯನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ ವಿಕ್ರಮ್ ಅವರೇ. ಆ ಕಡೆ ಸರಿತೀರೋ ಅಥವಾ ಒದ್ದುಬಿಟ್ಟು ಕೆಳಗೆ ಹಾಕಬೇಕೋ? ಆಹಾ, ಯಾರಿದು ಈ ರೀತಿ ಮಾತಾಡ್ತಿರೋದು? ನೀನು ಇತ್ತೀಚೆಗೆ ತುಂಬ ಹಿಂಸೆ ನೀಡ್ತಿದ್ಯಾ ನೋಡು, ಇಲ್ಲಿ ನೆನ್ನೆ ನೀನು ಕಚ್ಚಿದ್ದು ಇನ್ನೂ ಹಾಗೇ ಇದೆ ಅಂತ ವಿಕ್ರಮ್ ತನ್ನ ಎದೆಯನ್ನು ತೋರಿಸ್ದ. ಹೌದಾ? ಅಂಥ ಗುರುತುಗಳು ನನ್ನ ಮೈ ಮೇಲೂ ಇವೆ, ಬೇಕಾದರೆ ತೋರಿಸ್ಲಾ ಅಂತವಳು ಹೊದಿಕೆ ಸರಿಸೋದಕ್ಕೆ ಹೋದವಳಿಗೆ ತಾನು ಏನು ಮಾಡ್ತಿದ್ದೀನಿ ಎಂಬ ಅರಿವು ಆಗಲೇ ಬಂದಿದ್ದು. ತಕ್ಷಣ ಮುಜುಗರದಿಂದ ತಲೆ ತಗ್ಸಿ ಕೂದಲು. ವಿಕ್ರಮ್ ಮೆಲ್ಲನೆ ಆ ಹೊದಿಕೆಯನ್ನು ಎಳೆದ. ದೀಕ್ಷಾ ಕೈಗಳನ್ನು ಅಡ್ಡ ಇಟ್ಕೊಂಡು ಅವನನ್ನು ನೋಡಿದ್ಲು. ಕೈ ಸರಿಸು ದೀಕ್ಷಾ. ವಿಕ್ರಮ್ನ ಆ ಮಾಂತ್ರಿಕ ಧ್ವನಿಗೆ ಅವಳ ದೇಹ ನಡುಗ್ತು. ಅವಳು ಅವನ ಕಣ್ಣುಗಳನ್ನು ನೋಡಲಾಗದೆ ಕೆಳಗೆ ನೋಡ್ತಾ ಕೂತ್ಲು. ನಿನ್ನೆ ರಾತ್ರಿಯ ಪ್ರೇಮದ ಗುರುತು ಅವಳ ಬೆಳ್ಳಗಿನ ಎದೆ ಮೇಲೆ ಕೆಂಪಾಗಿ ಕಾಣ್ತಾ ಇರೋದನ್ನು ಕಂಡು ಅವನಿಗೆ ತುಂಬ ಪ್ರೀತಿ ಅನ್ನಿಸ್ತು.
ಅವನದನ್ನು ಮೆಲ್ಲನೆ ಸವರ್ದ. ದೀಕ್ಷಾ ನಡಗದ್ಲು. ವಿಕ್ರಮ್ ಅವಳನ್ನು ಬೆಡ್ ಮೇಲೆ ಮಲಗಿಸ್ತಾ ಅವಳು ನಾಚಿಕೆಯಿಂದ ಮುಖ ತಿರುಗಿಸಿದ್ಲು. ವಿಕ್ರಮ್ ಅವಳನ್ನು ಪ್ರೀತಿಯಿಂದ ಚುಂಬಿಸ್ದ. ಅವರಿಬ್ಬರು ಪರಸ್ಪರ ಪ್ರೇಮ ಪಾಶದಲ್ಲಿ ಒಂದಾದರು. ಸ್ವಲ್ಪ ಸಮಯದ ನಂತರ ಇಬ್ಬರು ಎದ್ರು. ವಿಕ್ರಮ್ ಜಾಗಿಂಗ್ಗೆ ರೆಡಿ ಆಗೋಷ್ಟರಲ್ಲಿ ದೀಕ್ಷಾ ಸ್ನಾನ ಮುಗಿಸಿ ಬಂದಿದ್ಲು. ಜಾಗಿಂಗ್ ಹೋಗ್ತಿದ್ದೀರಾ? ಕಾಫಿ ಬೇಡವಾ? ಬಂದಮೇಲೆ ಕುಡಿಯೋಣ. ಈಗ ತಾನೇ ಜೇನುತುಪ್ಪ ಕುಡ್ದಿದ್ದೀನಲ್ಲ, ಹಾಗಾಗಿ ಕಾಫಿ ಬೇಡ. ಅಯ್ಯೋ ನೀವು, ಅವಳವನನ್ನು ಕಿಕ್ಕರಿಸಿ ನೋಡಿ ರೂಮ್ನಿಂದ ಹೊರಗೆ ಹೋದ್ಲು. ವಿಕ್ರಮ್ ಕೂಡ ಅವಳ ಹಿಂದೆ ಹೋದ. ಇಬ್ಬರು ಕೆಳಗೆ ಬಂದಾಗ ಹಾಲ್ನಲ್ಲಿ ಏಬಲ್ ಕುಳಿತಿರೋದು ಕಾಣ್ತು. ಶುಭೋದಯ ಅಂಕಲ್. ಶುಭೋದಯ ದೀಕ್ಷಮ್ಮ. ಶುಭೋದಯ ಏಬಲ್. ಅಲ್ಲ, ಇಷ್ಟು ಬೇಗ ಇದ್ದಿದೆಯಾ? ಇನ್ನು 6 ಗಂಟೆ ಅಷ್ಟೇ ಅಲ್ವಾ? ನಾನು ಪ್ರತಿದಿನ ಬೇಗ ಹೇಳೋ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಅಮ್ಮ. ಹೌದಾ, ಸರಿ ಕೂತ್ಕೋ, ಕಾಫಿ ತರ್ತೀನಿ. ಏಬಲ್, ನೀನು ನನ್ನ ಜೊತೆ ಜಾಗಿಂಗ್ಗೆ ಬರ್ತೀಯಾ? ವಿಕ್ರಮ್ ಕೇಳ್ದ. ಖಂಡಿತ ಬರ್ತೀನಿ ಅಂಕಲ್. ಹಾಗಾದರೆ ಕಾಫಿ ಬಂದಮೇಲೆ ಕುಡಿಯೋಣ ಅಮ್ಮ. ನನಗಾಗಲೇ ಕೊಟ್ಟ ಜೇನುತುಪ್ಪ ಸಾಕು ಅಂತ ವಿಕ್ರಮ್ ಮೆಲ್ಲನೆ ಹೇಳಿದಾಗ ದೀಕ್ಷಾ ಗಾಬರಿಯಿಂದ ನೋಡಿದ್ಲು. ಏಬಲ್ ಇಬ್ಬರನ್ನು ನೋಡ್ತಾ ಇರೋದನ್ನು ಕಂಡು ವಿಕ್ರಮ್ ಏನೂ ಇಲ್ಲ ಅಂತ ಕಣ್ಣು ಹೊಡೆದ. ವಿಕ್ರಮ್ ಮತ್ತು ಏಬಲ್ ಹೊರಗೆ ಹೋದರು. ದೀಕ್ಷಾ ಕೂಡ ಅವರ ಜೊತೆ ಹೊರಗಡೆನೇ ಬಂದಳು. ಹೊರಗೆ ಬಂದ ಏಬಲ್ ಗಾರ್ಡನ್ನಲ್ಲಿ ಹೂ ಬಿಟ್ಟಿದ್ದಂತಹ ಮರವನ್ನು ನೋಡಿ ಆಶ್ಚರ್ಯಪಟ್ಟ. ಏನು ನೋಡ್ತಿದ್ಯಾ? ಇಲ್ಲಿ ಈ ಮರ ಹೇಗಿದೆ ಅಂತಾನಾ? ಹೌದು, ಇದನ್ನು ನಿನ್ನ ದೀಕ್ಷಮ್ಮ ನೆಟ್ಟು ಬೆಳೆಸಿದ್ದು. ನಾವು ಕ್ವೀನ್ಸ್ಲ್ಯಾಂಡ್ನಿಂದ ಬಂದಾಗ ಅವಳು ತಂದಿದ್ಲು. ಆಗ ನಾನು ತುಂಬ ಚೇಡಿಸಿದ್ದೆ, ನಮ್ಮ ಹವಾಮಾನಕ್ಕೆ ಇದು ಬೆಳೆಯಲ್ಲ ಅಂತ. ಆದರೆ ಅವಳು ಚಾಲೆಂಜ್ ಆಗಿ ಸ್ವೀಕರಿಸಿದ್ಲು. ಇಶಾನಿಯನ್ನು ನೋಡ್ಕೊಂಡಂತೆ ಆ ಮರವನ್ನು ನೋಡಿಕೊಂಡ್ಳು. ಅವಳ ಪ್ರೀತಿಯಿಂದಲೇ ಈ ಮರ ಇಷ್ಟು ದೊಡ್ಡದಾಗಿ ಬೆಳೆದಿದೆ. ಇದು ಮೊದಲ ಬಾರಿ ಹೂ ಬಿಟ್ಟಾಗ ಅವಳು ಹೆಮ್ಮೆಯಿಂದ ಒಂದು ಗೊಂಚಲು ಹೂ ತಂದು ನನ್ನ ಮುಂದೆ ನಿಂತದ್ದು ಈಗಲೂ ನನಗೆ ತುಂಬ ಚೆನ್ನಾಗಿ ನೆನಪಿದೆ. ದೀಕ್ಷಾ ನಕ್ಕದ್ಲು. ವಿಕ್ರಮ್ ಅವರೇ, ಅಂದು ನೀವು ಹೇಳಿದ್ದು ನೆನಪಿದೆಯಾ? ಲವ್ ಮತ್ತು ಕೇರ್ ಕೊಟ್ಟರೆ ಮಣ್ಣಾದರೂ ಮನುಷ್ಯನಾದರೂ ಫಲ ನೀಡುತ್ತೆ ಅಂತ ಈಗ ಅರ್ಥ ಆಯ್ತೆ? ಹೌದು, ನನ್ನ ದೀಕ್ಷಾಳ ಪ್ರೀತಿಯೇ ಈ ಹೂವುಗಳು. ಈ ಹೂಗಳಂತೆ ನನ್ನ ಜೀವನವನ್ನು ಸುಂದರಗೊಳಿಸಿದವಳು ಅವಳು. ಇಂದು ಈ ವಿಕ್ರಮ್ನಾಥ್ ಏನಾಗಿದ್ದಾನೋ ಅದಕ್ಕೆಲ್ಲ ಈಕೆ ಮಾತ್ರ ಕಾರಣ. ಸರಿ, ಸಾಕು ನನ್ನ ಹೊಗಳಿದ್ದು. ಇಬ್ಬರು ಹೋಗಿ ಬನ್ನಿ, ನಾನು ಅಡುಗೆ ಮನೆಗೆ ಹೋಗ್ತೀನಿ. ಅವಳು ಹೋದ್ಮೇಲೆ ವಿಕ್ರಮ್ ಹೇಳ್ದ, ಅವಳ ಕಣ್ಣಿನ ಸಂತೋಷದ ನೀರನ್ನು ನನ್ನಿಂದ ಬಚ್ಚಿಡೋದಕ್ಕೆ ಅವಳು ಹಾಗೆ ಓಡ್ತಿದ್ದಾಳೆ. ಈ ಬಲಿಗೆ ಅವರಿಬ್ಬರ ಪ್ರೀತಿ ಆ ಹೂಗಳಿಗಿಂತಲೂ ಸುಂದರವೆಂದು ಅನ್ನಿಸ್ತು. ಕಡಲ ತೀರದಲ್ಲಿ ವಿಕ್ರಮ್ನ ಜೊತೆ ನಡೆಯುವಾಗ ಏಬಲ್ಗೆ ಹೊಸ ಚೈತನ್ಯ ಬಂದಂತಾಯಿತು. ವಿಕ್ರಮ್ ನಿಜಕ್ಕೂ ವಿಭಿನ್ನವಾದ ವ್ಯಕ್ತಿ. ಇಶಾನಿ ಮತ್ತು ಆ ಮಕ್ಕಳು ಎಷ್ಟು ಅದೃಷ್ಟವಂತರು. ಏಬಲ್ ದೇವರಿಗೆ ಧನ್ಯವಾದವನ್ನು ಅರ್ಪಿಸ್ದ. ಏನು ಅಷ್ಟೊಂದು ಆಳವಾಗಿ ಯೋಚಿಸ್ತಿದೆಯಾ ಏಬಲ್? ಏನಿಲ್ಲ ಅಂಕಲ್, ತಡವಾಗಿ ಆದರೂ ನಿಮ್ಮೆಲ್ಲರ ಪ್ರೀತಿ ಸಿಕ್ಕಿದ್ದಕ್ಕೆ ದೇವರಿಗೆ ಧನ್ಯವಾದ ಹೇಳ್ತಿದ್ದೆ. ಅವನ ಕಣ್ಣುಗಳು ತುಂಬಿ ಬಂದವು. ವಿಕ್ರಮ್ ಅವನ ಹೆಗಲ ಮೇಲೆ ಕೈ ಹಾಕಿ ಹೇಳ್ದ, ನೋಡೇಬಲ್, ಜೀವನದಲ್ಲಿ ಎಲ್ಲವೂ ಒಂದು ಕಾರಣಕ್ಕೆ ನಡೆಯುತ್ತೆ. ನೀನು ಇಲ್ಲಿಗೆ ಬಂದದ್ದು ಕೂಡ ಹಾಗೆಯೇ. ಇನ್ನು ಮುಂದೆ ನಿನಗೆ ಯಾವುದೇ ಬೇಸರ ಬೇಡ. ನಿನಗೆ ಯಾರೂ ಇಲ್ಲ ಅಂತ ಅಂದ್ಕೊಳ್ಳೇಬೇಡ. ನಾನು ಯಾವಾಗಲೂ ಇರ್ತೀನಿ. ಏನಿದ್ರೂ ನನ್ನ ಹತ್ರ ಮನಸ್ಸು ಬಿಚ್ಚಿ ಹೇಳು. ಏಬಲ್ಗೆ ನನ್ನ ಮನಸ್ಸಿನ ತುಂಬ ಇಶಾನಿಯೇ ಇದ್ದಾಳೆ ಅಂಕಲ್ ಅಂತ ಹೇಳಬೇಕು ಅಂತ ಅನ್ನಿಸ್ತು. ಆದರೆ ಅವಳು ಇನ್ನೊಬ್ಬನಿಗೆ ಮದುವೆಯಾಗಲಿರೋಳು. ತನಗೆ ಅರ್ಹತೆ ಇಲ್ಲ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟ. ಅವಳು ಸುಖವಾಗಿರಲಿ ಅಷ್ಟೇ ಸಾಕು ಅಂತ ಅಂದ್ಕೊಂಡ. ಸರಿ, ಈಗ ನಿನ್ನ ಕಣ್ಣೀರೆಲ್ಲ ಇಲ್ಲಿಯೇ ಸುರಿಸಿ ಬಾ. ಇನ್ಮೇಲೆ ನೀನು ಅಳಬಾರ್ದು ಅಂತ ವಿಕ್ರಮ್ ಹೇಳಿದಾಗ ಏಬಲ್ ಸುಂದರವಾಗಿ ನಕ್ಕ.
ನಿನ್ನ ಈ ಬಿಳಿ ಕಣ್ಣುಗಳು ನಗುವಾಗ ತುಂಬ ಚೆನ್ನಾಗಿರುತ್ತವೆ ಅಂತ ವಿಕ್ರಮ್ ಹೊಗಳ್ತಾ ಇದ್ದ. ದಿನಗಳು ಕಳೆದವು. ಏಬೆಲ್ ಆ ಊರಿಗೆ ಹೊಂದ್ಕೊಂಡ. ಅರ್ಧಕ್ಕೆ ನಿಂತಿದ್ದ ಓದು ಮುಂದುವರಿಸ್ದ ಮತ್ತು ವಿಕ್ರಮ್ ಕಂಪನಿಯಲ್ಲಿ ಸಹಾಯ ಮಾಡತೊಡಗ್ದ. ಮನೆಯವರೆಲ್ಲರಿಗೂ ಏಬೆಲ್ ಅಚ್ಚುಮೆಚ್ಚಿನವನಾದ. ಇಶಾನಿ ಜೊತೆ ಮಾತನಾಡ್ತಿದ್ರೂ ಅದು ತುಂಬ ಕಡಿಮೆ ಇತ್ತು. ಅವಳು ತನ್ನವಳಲ್ಲ ಅಂತ ಮನಸ್ಸಿಗೆ ಹೇಳಿದ್ರೂ ಅವಳು ಅವನ ಪ್ರಾಣವಾಗಿದ್ಲು. ತನ್ನ ಪ್ರೀತಿ ಅವಳಿಗೆ ತಿಳಿದ್ರೆ ಅವಳು ಎಲ್ಲಿ ತನ್ನನ್ನು ದ್ವೇಷಿಸ್ತಾಳೋ ಅಂತ ಅವನ ಹೆದರಿಕೆ ಆಗ್ತಿತ್ತು. ಆ ಮೂವರು ತಮ್ಮಂದಿರು ಮಾತ್ರ ಏಬಲ್ನ ಹಿಂದೆ ಬಿದ್ದಿದ್ರು. ಅಕ್ಕನ ಬಗ್ಗೆ ಅವನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿಯೋದಕ್ಕೆ ಪ್ರಯತ್ನಿಸ್ತಿದ್ರು. ಒಂದು ದಿನ ಮನೆಯಲ್ಲಿ ಯಾರೂ ಇಲ್ಲದಿದ್ದಾಗ ಏಬಲ್ನ ರೂಮ್ನಲ್ಲಿ ಅವರು ಹುಡುಕಾಟ ನಡೆಸ್ತಿದ್ರು. ಆಗ ಅವರಿಗೆ ಏಬಲ್ನ ಡೈರಿ ಸಿಕ್ತು. ಅದರಲ್ಲಿ ಇಶಾನಿಯ ಮೇಲಿರೋ ಪ್ರೀತಿಯ ಪ್ರತಿ ಸಾಲುಗಳು ಇದ್ವು. ಆ ಮೂವರು ತಮ್ಮಂದಿರು ಈಗ ಏನೋ ಒಂದು ನಿರ್ಧಾರಕ್ಕೆ ಬಂದರು. ವಿಕ್ರಮ್ ದೊಡ್ಡ ಬಿಸ್ನೆಸ್ ಪ್ರವಾಸವನ್ನು ಮುಗಿಸಿ ಬಂದಾಗ ದೀಕ್ಷಾ ಮುಖ ಊದಿಸ್ಕೊಂಡು ನಿಂತಿರೋದನ್ನು ಕಂಡು ವಿಕ್ರಮ್ಗೆ ನಗು ಬಂತು. ಅವಳು ಅವನನ್ನು ಕಿಕ್ಕರಿಸಿ ನೋಡಿ ರೂಮಿಗೆ ಹೋದ್ಲು. ವಿಕ್ರಮ್ ಅವಳನ್ನ ಸಮಾಧಾನ ಪಡಿಸೋದಕ್ಕೆ ಹೋದ. ಅವಳು ಅವನ ಎದೆ ಮೇಲೆ ವಾಲಿ ಅತ್ಲು. ನಿಮ್ಮನ್ನು ನೋಡದೆ ಇರೋದಕ್ಕೆ ನನಗೆ ಆಗೋದಿಲ್ಲ ವಿಕ್ರಮ್ ಅವರೇ. ವಿಕ್ರಮ್ ಅವಳನ್ನು ಪ್ರೀತಿಯಿಂದ ಅಪ್ಕೊಂಡ. ಅವರಿಬ್ಬರ ವಿರಹದ ನೋವು ಪ್ರೀತಿಯಾಗಿ ಬದಲಾಯಿತು. ಸಂಜೆ ವಿಕ್ರಮ್ ಕಂಪನಿಗೆ ಹೋದ. ಮಕ್ಕಳೆಲ್ಲ ಬಂದರು. ಅಮ್ಮ, ಅಪ್ಪ ಎಲ್ಲಿ ಹೋದರು? ಅವ್ರಿಗೆ ಸ್ವಲ್ಪ ಕೆಲಸ ಇತ್ತು ಮಗನೇ. ಇಶಾನಿ ಬಂದಳು. ಅವಳು ಪ್ರಾಜೆಕ್ಟ್ ಸಬ್ಮಿಟ್ ಮಾಡಿ ಬಂದಿದ್ಲು. ಅವಳು ಏಬಲ್ನನ್ನು ಒಮ್ಮೆ ನೋಡಿ ತನ್ನ ರೂಮಿಗೆ ಹೋದಳು. ಅಮ್ಮ, ಅಪ್ಪ ನಮಗೆ ಏನು ತಂದಿದ್ದಾರೆ? ಗೋಧಿ ಉಂಡೆ. ಅಯ್ಯೋ, ಅಪ್ಪ ಜೈಲಿಗೆ ಹೋಗಿದ್ರಾ? ಹೋಗ್ರೋ, ನೀವೆಲ್ಲ ಸೇರಿ ಅವ್ರನ್ನ ಜೈಲಿಗೆ ಕಳಿಸಿದ್ರೆ ಸಾಕು. ದೀಕ್ಷಾ ಮತ್ತು ಮಕ್ಕಳ ಗಲಾಟೆ ಕಂಡು ಏಬಲ್ ನಗ್ದ. ಅಮ್ಮ, ಏಬಲ್ ಅಣ್ಣ ನಗುವಾಗ ಎಷ್ಟು ಕ್ಯೂಟಾಗಿ ಕಾಣ್ತಾರೆ ನೋಡಿ. ಅವನ ಈ ಬಿಳಿ ಕಣ್ಣುಗಳು ವಜ್ರದಂತೆ ಹೊಳೆಯುತ್ತವೆ. ನಮ್ಗೆ ಯಾಕೆ ಈ ಥರದ ಕಣ್ಣಿಲ್ಲ ಅಮ್ಮ? ನನಗೂ ನಿಮ್ಮಪ್ಪನಿಗೂ ಅಂತಹ ಕಣ್ಣಿಲ್ಲ, ಅದಕ್ಕೆ. ಏಬಲ್ಗೆ ಅವನ ಅಮ್ಮನ ಕಣ್ಣುಗಳು ಬಂದಿವೆ. ತಿಳಿತಾ ಕತ್ತೆಗಳ? ನಾವು ಕತ್ತೆಗಳಾದರೆ ನೀವು ಕತ್ತೆಗಳ ಅಮ್ಮ ಅಲ್ವಾ ಅಂತ ಹೇಳಿ ಮೂವರು ಓಡಿ ಹೋದರು. ರಾತ್ರಿ ವಿಕ್ರಮ್ ಬರೋದಕ್ಕೆ ತಡ ಆಗತ್ತೆ ಅಂತ ಹೇಳಿದ್ರಿಂದ ಮಕ್ಕಳೆಲ್ಲ ಊಟ ಮಾಡಿ ಮೇಲೆ ಹೋದರು. ದೀಕ್ಷಾ ಟಿ ವಿ ನೋಡ್ತಾ ಕೂತ್ಲು. ಅಷ್ಟೆಲ್ಲ ಮೂವರು ತುಂಟರು ಒಂದು ಪ್ಲ್ಯಾನ್ ಮಾಡಿದ್ರು. ಅಕ್ಕು, ಆದಿ ಇವತ್ತು ಹೇಗಾದರೂ ಮಾಡಿ ಅಕ್ಕ ಮತ್ತು ಏಬಲ್ ಅಣ್ಣನಿಗೆ ಪರಸ್ಪರ ಇರುವ ಇಷ್ಟ ತಿಳಿಯುವಂತೆ ಮಾಡಬೇಕು. ಬನ್ನಿ, ಇಶಾನಿ ಅಕ್ಕನ ಕರ್ಕೊಂಡು ಏಬಲ್ ಅಣ್ಣನ ರೂಮಿಗೆ ಹೋಗೋಣ ಅಂತ ನಿರ್ಧರಿಸಿ ಅಕ್ಕನ ರೂಮಿನ ಕಡೆ ನಡೆದ್ರು. ಅಪ್ಪು ಅಕ್ಕನನ್ನು ಅಲ್ಲಿಗೆ ಕರೆಯೋದಕ್ಕಿಂತ ಏಬಲ್ ಅಣ್ಣನನ್ನು ಕರ್ಕೊಂಡು ಅಕ್ಕನ ರೂಮಿಗೆ ಹೋಗೋಣ ಬನ್ನಿ, ಚೆಸ್ ಆಡೋಣ ಅಥವಾ ಏನಾದರೂ ಮಾತಾಡೋಣ ಅಂತ ಹೇಳಿ ಕರೆದೊಯ್ಯೋಣ ಅಂತ ಅಕ್ಕು ಹೇಳಿದ ಮಾತಿಗೆ ಒಪ್ಪಿ ಅವರು ಏಬಲ್ನ ರೂಮಿನ ಕಡೆ ನಡೆದ್ರು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಮುಂಚಿತವಾಗಿ ನೋಡಲು ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್.